ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಓಕೆ, ಇವತ್ತು ನೋಡೋಣ, ಇದು ಮುಂದುವರಿದ ಭಾಗ ಪಾರ್ಟ್ 5. ಓಕೆನಾ? ಸೊ, ಪಾಪದ ಕೊಡ ತುಂಬಲು ನಿಮ್ಮ ಹೇಟರ್ಸ್, ನಿಮ್ಮ ಎನಿಮೀಸ್ ಅಥವಾ ನಿಮ್ಮ ಹೇಟರ್ಸ್ ಇನ್ನೇನು ಮುಖ್ಯ ಕಾರ್ಯಾಚರಣೆ ನಡೆಯಿತು, ನಿಮ್ಮ ಬೆನ್ನ ಹಿಂದೆ ಏನು ಮಾಡಿದ್ರು, ಅವರ ಪಾಪದ ಕೊಡ ಹೇಗೆ ತುಂಬಿದೆ, ಯಾಕೆ ತುಂಬಿದೆ ಅನ್ನೋದು ತಿಳ್ಕೊತಾ ಇದ್ದೀವಿ ಈಗ. ಓಕೆನಾ? ಸೊ, ಇದು ಪಾರ್ಟ್ 5, ಇವತ್ತು 5th ಎಪಿಸೋಡ್ ಬರ್ತಾ ಇದೆ. ಸೊ, ನೀವೇ ಹೇಳಬೇಕು, ಇನ್ನೂ ಮುಂದಕ್ಕೆ ಇದನ್ನು ಮುಂದುವರಿಸಲಾ ಇದೇ ಥರ, ಅಥವಾ ಏನು ದೇವರ ಕಡೆಯಿಂದ ಅಂದರೆ ಅವರ ಕರ್ಮ ಯಾವ ಥರ ಅವ್ರ ಲೈಫಲ್ಲಿ, ಅವ್ರ ಜೀವನದಲ್ಲಿ, ನಿಮ್ಮ ಎನಿಮಿ ಜೀವನದಲ್ಲಿ ಯಾವ ಥರ ಟ್ವಿಸ್ಟ್ ಕೊಟ್ಟಿದೆ ಇವಾಗ, ಅಂದರೆ ಏನು ಅವ್ರಿಗೆ ಏನು ಕಾದಿದೆ, ಯಾವ ಥರ ಶಿಕ್ಷೆ ಕಾದಿದೆ ಅನ್ನೋದನ್ನು ನೋಡೋಣವಾ. ಓಕೆನಾ? ಸೊ, ಈ ವಿಡಿಯೋಗೆ ನೀವು ಕಮೆಂಟ್ಸ್ ಹಾಕಲೇಬೇಕು. ಇದೇ ಕಂಟಿನ್ಯೂ ಮಾಡೋದಾ, ಇನ್ನೂ ಒಂದು 5 ಎಪಿಸೋಡು, ಅಥವಾ ಶಿಕ್ಷೆ ಏನು ಅಂತ ನೋಡೋದಾ ಅಂತ. ಓಕೆನಾ? ಓಕೆ. ಸೊ, ಇವಾಗ ಫಸ್ಟು ನೋಡೋಣ ಏನೆಲ್ಲ ಯಾರು ಸೇರಿದ್ರು, ಅಂದರೆ ಯಾರು ತುಂಬ ಇನ್ವಾಲ್ವ್ ಆಗಿದ್ರು ನಿಮ್ಮ ಎನಿಮೀಸಲ್ಲಿ, ಯಾರು ತುಂಬ ಆ್ಯಕ್ಷನ್ ಜಾಸ್ತಿ ತಗೊಂಡ್ರು ಅಂತ ಫಸ್ಟ್ ಒಂದು ನೋಡ್ಬಿಡೋಣ. ಬಾಬಾ, ಗಾಡ್, ಗಾಡೆಸ್, ಏಂಜಲ್ಸ್, ಪ್ಲೀಸ್ ಹೆಲ್ಪ್. ಓಕೆ, ದ ಎಂಪ್ರೆಸ್ ಅಂತ ಬರ್ತಾ ಇದೆ. ಸೊ, ಎಂಪ್ರೆಸ್ ಅಂದರೆ ಫಸ್ಟ್ ಹೇಳಿಬಿಡ್ತೀನಿ, ಇವರು ಒಂಥರ ಕ್ಯಾರೆಕ್ಟರ್ ಏನಿರುತ್ತೆ ಅಂತ ಫಸ್ಟು ನೋಡ್ಬಿಡೋಣ. ಇವರು ಲೈಕ್ ರಾಣಿ ಮಹಾರಾಣಿ ಥರ. ಓಕೆನಾ? ಎಂಪ್ರೆಸ್ ಅಂದರೆ ತುಂಬ ನರ್ಚರಿಂಗು, ತುಂಬ ಕೇರಿಂಗು, ಒಂಥರ ಮದರ್ಲಿ ಫಿಗರ್, ಮತ್ತು ತುಂಬ ಯಾವ ಥರ ಅಂದರೆ ತುಂಬ ಶಿಸ್ತು ಕೂಡ, ಜೊತೆಗೆ ತುಂಬ ಡೌನ್ ಟು ಅರ್ತ್ ಕೂಡ. ನೋಡ್ಬೋದು ನೀವು ಹೆಂಗಿದೆ ಕಾರ್ಡ್ ಇದಂತ. ಓಕೆನಾ? ತುಂಬ ಡೌನ್ ಟು ಅರ್ತ್ ಕೂಡ. ಸೊ, ಅಂದರೆ ಅಷ್ಟೇ ಕನೆಕ್ಟೆಡ್ ಟು ಡಿವೈನ್, ಆ ಥರ ಅಂತ ಇಲ್ಲಿ ಇರೋದು. ಆಯಿತಾ? ಅಂದರೆ ಈಗ ಮದರ್ಲಿ ಫಿಗರ್ ಅಂತ ಹೇಳಿದೆ, ಎಂಪ್ರೆಸ್ ಅಂತ ಬಂದಿರೋದ್ರಿಂದ ಇವಾಗ ಇದು ಫೆಮಿನೈನ್ ಎನರ್ಜಿ ಪಿಕ್ ಆಗಿದೆ ಫಸ್ಟು. ಆಯಿತಾ? ಅಂದರೆ ಜೆಂಡರ್ ಇರೋದಿಲ್ಲ ನಾ ಹೇಳ್ದಂಗೆ. ಸೊ, ಆದರೆ ಇಲ್ಲಿ ಫಸ್ಟು ಜಾಸ್ತಿ ಬರ್ತಾ ಇರೋದು ಇವಾಗ ಫೆಮಿನೈನ್ ಎನರ್ಜಿ ಅಂತ ಈ ಇದರಲ್ಲಿ ತೋರಿಸುತ್ತೆ ಕಾರ್ಡಲ್ಲಿ. ಓಕೆನಾ? ಸೊ, ಇವರು ಯಾರು ಇರ್ಬೋದು, ಇದು ನಿಮ್ಮ ಯಾವ ಪರಿಸ್ಥಿತಿಲಿದ್ದೀರಾ ನಿಮಗೆ ಗೊತ್ತು, ಎಲ್ಲಿ ಏನು ನಡೆದಿದೆ ನಿಮಗೆ ಗೊತ್ತು. ಸೊ, ಇಲ್ಲಿ ಎಂಪ್ರೆಸ್ ಅಂತ ಬಂದಿದೆ. ಅರ್ಥ ಆಯ್ತಾ? ಇವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ಕೂಲ್, ಸೈಲೆಂಟಾಗೂ ಇರ್ತಾರೆ, ತುಂಬ ಕಾಮಾಗಿರ್ತಾರೆ, ತುಂಬ ಕೇರಿಂಗು, ಮಾತಿಲ್ಲ ಜಾಸ್ತಿ, ಆ ಥರನೂ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಆದರೆ ಏನು ಮಾಡಬೇಕು ಮಾಡಿ ಮುಗಿಸಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ನಿಮಗೆ ಅನಿಸ್ಬೋದು ಲೈಕ್ ತುಂಬ ಪ್ರೀತಿ ವಿಶ್ವಾಸ ನನ್ನ ಕಂಡ್ರೆ ಅಂತ, ಆ ಥರ ಇದ್ದಾರೆ, ಇದ್ದರೂ ನಿಮ್ಮ ಜೀವನದಲ್ಲಿ ಯಾರಿದ್ದಾರೆ ನಿಮಗೆ ಗೊತ್ತು. ಸೊ, ಅವ್ರ ಕಡೆಯಿಂದ ಮೇಜರ್ ಒಂದು ಆ್ಯಕ್ಷನ್ ನಡೆದಿದೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ಇದು ಫಸ್ಟ್ ಕಾರ್ಡು. ನೋಡೋಣ ಇನ್ನೆರಡು ಕಾರ್ಡ್ ನೋಡೋಣ ಈ ಡೆಕ್ಕಿಂದ. ಬೇರೆ ಬೇರೆ ಡೆಕ್ಕಿಂದ ತೆಗೆದು ನೋಡೋಣ. ಎಲ್ಲ ಟ್ಯಾರೋ ಕಾರ್ಡೇನೆ. ಸೊ, ಏನು ಹೇಳ್ತಾರೆ ಅಂತ ಗೊತ್ತಾಗತ್ತೆ. ಎಸ್ ಬಾಬಾ, ಇನ್ಯಾರು ಇನ್ವಾಲ್ವ್ ಆಗಿದ್ರು ನಮ್ಮ ಚಾನೆಲ್ ವ್ಯೂವರ್ಸ್ ಲೈಫಲ್ಲಿ, ಇನ್ಯಾರು ಎನಿಮೀಸ್ ಇದ್ದರು, ಅವರ ಎನಿಮೀಸ್ ಬಗ್ಗೆ ಮೇಜರ್ ಏನು ಆ್ಯಕ್ಷನ್ ತಗೊಂಡ್ರು, ದ ವರ್ಲ್ಡ್. ನೀವು ಯಾರನ್ನು, ಇವ್ರು ನನ್ನ ಪ್ರಪಂಚ ಅಂತ ಯಾರನ್ನು ಅಂದ್ಕೊಂಡ್ರಿ, ಇವ್ರನ್ನ ಬಿಟ್ಟರೆ ಇಲ್ಲ ಜೀವನದಲ್ಲಿ, ನನಗೆ ಜೀವನನೇ ಇಲ್ಲ ಅಂತ ನೀವು ಯಾರನ್ನೂ ಅಂದ್ಕೊಂಡ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ, ಅವ್ರದ್ದು ಮೇಜರ್, ಅವ್ರದ್ದೇ ಮೇನ್ ಇದು ನಡೀತು, ಅವ್ರ ಕಡೆಯಿಂದನೇ ನಡೀತು ಅಂತಲೂ ಹೇಳ್ತಾ ಇದ್ದಾರೆ. ಇದು ಯಾರಾದರೂ ಇರ್ಬೋದು, ನಾನು ಇಲ್ಲಿ ಯಾರಿಗೂ ಹೇಳೋದಿಲ್ಲ. ವರ್ಲ್ಡ್ ಕಾರ್ಡಲ್ಲೂ ಆ್ಯಕ್ಚುಲ್ ಟ್ಯಾರೋ ಡೆಕ್ಕಲ್ಲಿ ಇರೋದು ಫೆಮಿನೈನ್ ಒಂದು ಲೇಡಿನೇ ಇರೋದು. ಆಯಿತಾ? ಅಂದರೆ ಕಂಪ್ಲೀಷನ್ ಅಂತ. ಸೊ, ಇಲ್ಲೂ ಹಾಗೇ ಇದೆ, ಯು ಕ್ಯಾನ್ ಸಿ. ಓಕೆನಾ? ವರ್ಲ್ಡ್
ತೋರಿಸ್ತಾ ಇದ್ದಾರೆ ಇದರಲ್ಲಿ. ಸೊ ಜಂಪಿಂಗ್, ಎಂಜಾಯಿಂಗ್ ಅಂದರೆ ಕೆಲಸ ಮುಗೀತು, ಕಂಪ್ಲೀಟ್ ಮಾಡಿದೆ ಅಂತ ಒಂದು ಖುಷಿ ಇದೆ ಇವ್ರಿಗೆ ಅಂತ ತೋರಿಸ್ತಾ ಇದೆ. ಇದು ಅಫ್ಕೋರ್ಸ್ ನೆಗೆಟಿವ್ ಏನೇನೆ, ಅರ್ಥ ಆಯ್ತಾ? ನೆಗೆಟಿವ್ ಆಗಿಯೇ ನೋಡ್ತಾ ಇರೋದು. ಲೈಕ್ ಯಾರು ನಿಮ್ಮ ಜೀವನದಲ್ಲಿ ಏನು ತೊಂದರೆ ಮಾಡಿದ್ರು, ಮೇಜರ್ ಏನು ಆ್ಯಕ್ಷನ್ ತೊಗೊಂಡಿದ್ರು, ಇನ್ನೇನು ಕಾರ್ಯಾಚರಣೆ ನಡೀತು ನಿಮ್ಮ ಬೆನ್ನ ಹಿಂದೆ ಅಂದರೆ ನಿಮಗೆ ತಿಳಿದ ಹಾಗೆ ಯಾರೆಲ್ಲ ಇನ್ವಾಲ್ವ್ ಆಗಿದ್ರು, ಅಂದರೆ ನಿಮಗೆ ಇವ್ರ ಬಗ್ಗೆ ಅಷ್ಟು ಗಮನ ಇರಲಿಲ್ಲ ಅಂತ, ಆಯಿತಾ? ಅಂದರೆ ಇವ್ರು ಈ ಥರ ತೊಂದರೆ ಮಾಡ್ಬೋದಾ ಅಂತಲೂ ನಿಮ್ಗೊಂದು ಅನಿಸಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಥರದವ್ರು ಯಾರಿದ್ರು ನಿಮಗೆ ಗೊತ್ತು. ಆದರೆ ನೀವಂತೂ ಅಂದ್ಕೊಂಡಿದ್ದೀರಾ ಅಂದರೆ ಇವ್ರು ನನ್ನ ಪ್ರಪಂಚ, ಅಂದರೆ ನಿಮಗೆ ತುಂಬ ಇವ್ರ ಫ್ಯಾಮಿಲಿ ಇರ್ಬೋದು, ನಿಮ್ಮ ಫ್ರೆಂಡ್ ಇರ್ಬೋದು, ಆಫೀಸಲ್ಲಿ ಎಲ್ಲರೂ ಇರ್ಬೋದು. ಸೊ ಈ ಕಾರ್ಡ್ಸ್ ಏನು ಬರ್ತಾ ಇದೆ, ನಿಮ್ಮ ಎನಿಮೀಸ್ ಎಲ್ಲರೂ ಇರ್ಬೋದು, ಆಯಿತಾ? ನಿಮ್ಮ ಪರಿಸ್ಥಿತಿಲಿ ಯಾರಿದ್ದಾರೆ ನಿಮಗೆ ಚೆನ್ನಾಗಿ ಗೊತ್ತು. ಸೊ ಇದು ಜಸ್ಟ್ ಎನರ್ಜಿ ಏನು ಪಿಕ್ ಆಗ್ತಾ ಇದೆ, ನಾನು ಅದನ್ನು ಮಾತಾಡ್ತಾ ಇದ್ದೀನಿ ಅಷ್ಟೇನೆ, ಓಕೆನಾ? ಓಕೆ, ನೋಡೋಣ ನೆಕ್ಸ್ಟ್ ಏನು ಕಾರ್ಡ್ ಬರುತ್ತೆ. ಎಸ್, ವಾಟ್ ಎಲ್ಸ್ ಬಾಬಾ? ಹೂ ಎಲ್ಸ್ ವರ್ ಇನ್ವಾಲ್ವ್ಡ್? ಬೇರೆ ಯಾರೆಲ್ಲ ಇನ್ವಾಲ್ವ್ ಆಗಿದ್ರು? ಮೇಜರ್ ಪೀಪಲ್ ನಮ್ಮ ವ್ಯೂವರ್ಸ್ ಲೈಫಲ್ಲಿ. ನೋಡಿ 2 ಕಾರ್ಡ್ ಬಂತು, ತೆಗಿಯೋಕ್ಕೆ ಬಿಡ್ತಾ ಇಲ್ಲ, 2 ತೆಗಿ ಅಂತಿದ್ದಾರೆ, ನಾನು ಇನ್ನೂ ನೋಡಿಲ್ಲ. ಒಂದು ಚಾರಿಯಟ್ ಬಂದಿದೆ, ಇನ್ನೊಂದು ದ ಸ್ಟಾರ್. ಓ ಮೈ ಗಾಡ್. ಓಕೆ, ಸೊ ಇಲ್ಲೇನಂದರೆ ಇದು 3ನೇ ಎನರ್ಜಿ ಬರ್ತಾ ಇರೋದು. ಇವ್ರು ಯಾರು ಅಂತ ಅಂದರೆ ನಿಮ್ಮ ಲೈಫಲ್ಲಿ ಇಲ್ಲಿ ವೆರಿ ಕ್ಲಿಯರಾಗಿ ಕಾಣಿಸ್ತಾ ಇರೋದು, ನೀವು ಒಂದು ಸ್ಟಾರ್ ಪೊಸಿಷನ್ ಇತ್ತು, ನಿಮಗೆ ಒಂದು ಸ್ಟಾರ್ ಪೊಸಿಷನ್ ಇತ್ತು ಲೈಫಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ನಿಮ್ಮ ಏಳಿಗೆ ಯಾವ ಥರ ಇತ್ತು ಅಂತಂದರೆ ಮುಗಿಲು ಮುಟ್ಟು ಥರ ಇತ್ತು ನಿಮ್ಮ ಏಳಿಗೆ, ಮುಗಿಲು ಮುಟ್ಟುವಂಥ ಏಳಿಗೆ ಇತ್ತಿದ್ದು ಇಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ನಿಮ್ಮ ಜೀವನದ ರಥ ಯಾವ ರೀತಿ ಇತ್ತು ಅಂತಂದರೆ ಯಾರ ಕೈಲೂ ಹಿಡಿಯೋಕ್ಕೆ ಸಾಧ್ಯ ಇಲ್ಲ, ಆ ಥರ ಇತ್ತು ಒಂದು ಜೀವನದ ರಥ ನಿಮ್ಮದು. ಇದನ್ನು ನೋಡಿನೇ ಈ ಥರ ಇದ್ದ ನಿಮ್ಮ ಜೀವನದ ಮೇಲೆ ಕಣ್ಣು ಹಾಕಿದ್ರು. ಇದು ಈವಿಲ್ ಐ ಬರ್ತಾ ಇರೋದು. ಇದೆರಡು ಆ್ಯಕ್ಚುಯಲ್ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ಹೇಳ್ತಾ ಇದ್ದಾರೆ ಇದೆರಡು ನೆಗೆಟಿವಿಟಿ ಮಾಡಿರೋದು. ಇದು ಫಸ್ಟ್ 2 ಎನರ್ಜಿ, ಓಕೆನಾ? ಇದು ಎನರ್ಜಿ ಈವಿಲ್ ಐ, ಕಣ್ಣು, ಕೆಟ್ಟ ದೃಷ್ಟಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವಾಗ ನಾವು ಹೇಳಬೇಕಂದ್ರೆ ನೆಗೆಟಿವಿಟಿನೇ ಮಾಡಬೇಕು ಅಂತಿಲ್ಲ. ಅಂದರೆ ಈ ಥರ ಬ್ಲ್ಯಾಕ್ ಮ್ಯಾಜಿಕ್ಕು ಆ ಥರ ಎಲ್ಲ ಹೋಗಿ ಮಾಡಬೇಕು, ಜಾದೂ ತಂತ್ರ ಮಂತ್ರ ಅವೆಲ್ಲ ಮಾಡಬೇಕು ಅಂತೇನಿಲ್ಲ. ಒಬ್ಬೊಬ್ಬರು ಮಾತಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂತಂದರೆ ಅವರು ಒಳ್ಳೇದು ನೋಡಿದ್ರೆ ಒಳ್ಳೇದಾಗೋ ಥರ ಇರುತ್ತೆ. ಬಟ್ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಯಾವ ಥರ ಒಂದು ಜೆಲಸಿನೆಸ್, ಹೊಟ್ಟೆ ಕಿಚ್ಚು ಯಾವ ಥರ ತುಂಬಿರುತ್ತೆ ಅಂತಂದರೆ ನೋಡಿ ಸಹಿಸೋಕ್ಕೆ ಆಗೋದಿಲ್ಲ ಜನಗಳನ್ನ. ಸೊ ಅಂಥವ್ರು ಏನು ಮಾಡ್ತಾರೆ, ಅವ್ರು ಆಟೋಮೆಟಿಕ್ಕಾಗಿ ನೆಗೆಟಿವಿಟಿ ತಗೋತಾ ಹೋಗ್ಬಿಡ್ತಾರೆ ಮನಸ್ಸಿಗೆ, ತಲೆಯಲ್ಲೂ ಹಾಗೇ ಬಂದ್ಬಿಡುತ್ತೆ ಅವ್ರಿಗೆ. ಅಂದರೆ ಮಾತಿಗೂ ಅವ್ರು ಏನು ಮಾಡ್ತಾರೆ, ಈಗ ನಿಮ್ಮನ್ನ ಸ್ಟಾರ್ ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ಕಾರ್ಡ್ ಬಂದಿರೋದು, ಆಯಿತಾ? ನೀವು ಸ್ಟಾರ್ ಅಂತಲೇ ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದ ರಥ ಹೇಗಿತ್ತು ಅಂದರೆ ಹಿಡಿಯೋಕ್ಕಾಗಲ್ಲ, ಆ ಥರ ಇತ್ತು ರಥ. ಅಷ್ಟು ಬ್ಯೂಟಿಫುಲ್ಲಾಗಿ ಹೋಗ್ತಾ ಇತ್ತು ಜೀವನ ನಿಮ್ಮದು, ನಡೆಸ್ಕೊಂಡು ಹೋಗ್ತಾ ಇದ್ರಿ ಅಂತ ಹೇಳ್ತಿದ್ದಾರೆ. ಇದನ್ನು ನೋಡಿದ್ದು ಜನಗಳು ಏನಾಗಿರುತ್ತೆ ಅಂದರೆ ಕಣ್ಣು ಯಾವ ಥರ ದೃಷ್ಟಿ ಬೀಳುತ್ತೆ, ಈ ಥರ ನಮ್ಮ ಮನೆಯಲ್ಲಿ ಈ ಥರ ಒಂದು ನೀವು ಮಗಳ ಆ ಥರ ಇಲ್ವಲ್ಲ, ನಿಮ್ಮ ಥರ ಎಷ್ಟು ಮುತುವರ್ಜಿ ವಹಿಸೋರು, ಅಂದರೆ ನೀವು ಪೇರೆಂಟ್ಸ್ನ ನೋಡ್ಕೊಳ್ಳೋದಿರ್ಬೋದು, ಅಥವಾ ನೀವು ಮನೆಯಲ್ಲಿ ಮನೆಯವ್ರ ಬಗ್ಗೆ ಕೇರ್ ತೊಗೊಳ್ಳೋದಿರ್ಬೋದು, ಅಥವಾ ನೀವು ಆಫೀಸಲ್ಲಿ ತೊಗೊಂಡ್ರೆ ಆಫೀಸ್ ವಿಷಯದಲ್ಲಿ ತೊಗೊಂಡ್ರೆ ನೀವು ಮಾಡೋ ಕೆಲಸ ಇರ್ಬೋದು, ಅಥವಾ ನೀವು ಜನಗಳನ್ನ ಟ್ರೀಟ್ ಮಾಡೋದಿರ್ಬೋದು. ಅದೇ ಥರ ಅಂದರೆ ಡಿಪೆಂಡ್ಸ್. ಅಂದರೆ ಫ್ಯಾಮಿಲಿ ಅಂತ ಅಂದ್ಕೊಳ್ಳಿ, ಫ್ಯಾಮಿಲಿಲಿ ಅಂತಂದರೆ ನೀವು ಯಾರು ನೋಡ್ತಾ ಇದ್ದೀರಾ, ನೀವು ನಿಮ್ಮ ಸ್ಪೌಸ್ನ, ಅಂದರೆ ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ವೈಫ್ನ ಅಥವಾ ನೀವು ನಿಮ್ಮ ಹಸ್ಬೆಂಡ್ನ, ಓಕೆನಾ? ಸೊ ನೀವು ಅವ್ರು ನಿಮ್ಮ ಮಕ್ಕಳನ್ನ ಯಾವ ಥರ ಪ್ರೊಟೆಕ್ಟ್ ಮಾಡ್ತೀರಾ, ಯಾವ ಥರ ನೋಡ್ಕೋತೀರಾ, ಅವರ ಬೇಕು ಬೇಡಗಳನ್ನ ಯಾವ ರೀತಿ ನಡೆಸ್ಕೊಂಡು ಹೋಗ್ತಿದ್ದೀರಾ ನೀವು ಅಂತಂದರೆ ದಿಸ್ ಇಸ್ ಬ್ಯೂಟಿಫುಲ್ ಎನರ್ಜಿ, ಆಯಿತಾ? ಸ್ಟಾರ್ ಎನರ್ಜಿ ಅಂದರೆ ಹೇಳಬೇಕಾ, ಆ ಥರ ನೀವು ಇರೋದನ್ನು
ಅದೇ ಹೊಟ್ಟೆ ಕಿಚ್ಚು ಅವ್ರಿಗೆ ಜನಕ್ಕಾಗಿರೋದು. ನೀವು ಇಷ್ಟ್ರ ಮಟ್ಟಿಗೆ ಬೆಳೀತಾ ಇದ್ದೀರಾ, ಇಷ್ಟ್ರ ಮಟ್ಟಿಗೆ ಸಾಗ್ತಾ ಇದೆ ನಿಮ್ಮ ಜೀವನ, ಎಷ್ಟು ಚೆನ್ನಾಗಿ ಸಾಗ್ತಾ ಇದೆ ಅಂತ ಅವ್ರಿಗೆ. ಈಗ ದೂರದ ಬೆಟ್ಟ ನುಣ್ಣಗೆ ಅಂತಾರೆ ಗೊತ್ತಾ, ಆ ಥರ ದೂರದ ಬೆಟ್ಟ ನುಣ್ಣಗೆ ಅನ್ನೋ ಥರನೇ ಆಗಿದೆ. ಅಂದರೆ ನೀವು ಏನು ಅನುಭವಿಸಿದ್ದೀರಾ, ಖಂಡಿತ ನೀವು ಅನುಭವಿಸಿದ್ದೀರಾ. ಈಗ ಒಂದು ಇದು ಸ್ಟಾರ್ ಕಾರ್ಡ್ ಬಂದಿದೆ ಅಂತಂದರೆ, ಸ್ಟಾರ್ ಕಾರ್ಡ್ ಬರೋದು ಟವರ್ ಕಾರ್ಡ್ ಆದಮೇಲೆ ಬರೋದು ಇದು ಸ್ಟಾರ್ ಕಾರ್ಡು. ಅರ್ಥ ಆಯ್ತಾ? ಈಗ ಟವರ್ ಅಂತಂದರೆ ತುಂಬ ವೀಡಿಯೋಲಿ ನೀವು ನೋಡಿರ್ತೀರ, ನನ್ನ ವೀಡಿಯೋಲೂ ತುಂಬ ಕಡೆ ಹೇಳಿರ್ತೀನಿ ಟವರ್ ಮೂಮೆಂಟ್ ಬಂದಿದೆ ಅಂತ. ಸೊ ಟವರ್ ಅಂತಂದರೆ ಅದು ತಡ್ಕೊಳಕ್ಕಾಗದೇ ಇರುವಂಥ ಪರಿಸ್ಥಿತಿ ಬಂದ್ಬಿಟ್ಟಿರುತ್ತೆ. ಅದು ಒಂದೊಂದು ಸಲ ಡಿವೈನ್ ಇಂಟರ್ವೆನ್ಷನ್ ಆಗಿರುತ್ತೆ. ಅಂದರೆ ದೇವರೇ ನಿಮ್ಮನ್ನು ಒಂದು ಕಷ್ಟದ ಪರಿಸ್ಥಿತಿಯಿಂದ ಆಚೆ ತರೋಕ್ಕೋಸ್ಕರ ಒಂದು ಪರಿಸ್ಥಿತಿ ಏನು ಆಗಿರುತ್ತೆ ಆ ಥರ. ಅಂದರೆ ನಿಮ್ಮನ್ನು ಅಲ್ಲಿಂದ ಆಚೆ ತರೋಕ್ಕೋಸ್ಕರ ಒಂದೊಂದು ಸಲ ಏನಾಗಿರುತ್ತೆ, ನೀವು ಆ ಥರ ಪರಿಸ್ಥಿತಿಗಳನ್ನ ದಾಟಬೇಕಾಗತ್ತೆ. ಅಂದರೆ ನೀವು ಅಷ್ಟೇ ಚಾಲೆಂಜಿಗಾಗಿ ಲೈಫ್ನ ತೊಗೊಂಡು ನೀವು ಬಿಟ್ಟಿಲ್ಲ. ನೀವು ಎಂಥ ಪ್ರಾಬ್ಲಮ್ಮು ಟವರ್ ಮೂಮೆಂಟ್ ದಾಟಿ ಆದಮೇಲೆ ಇದು ಸ್ಟಾರ್ ಕಾರ್ಡ್ ಬರೋದು. ಅರ್ಥ ಆಯ್ತಾ? ಸೊ ಅಂಥ ಛಲ, ಅಷ್ಟು ಛಲ. ಅಂದರೆ ನೀವು ನೆಗೆಟಿವಿಟಿ ಎಲ್ಲ ಕೇರೇ ಮಾಡೋದಿಲ್ಲ. ನೀವು ಏನೂ ಇಲ್ಲ, ನೆಗೆಟಿವಿಟಿ ಅನ್ನೋದೇ ಇಲ್ಲ ಅಂತ. ಅಷ್ಟು ಪಾಸಿಟಿವಿಟಿ ಇದೆ ನಿಮ್ಮ ಲೈಫಲ್ಲಿ, ನಿಮ್ಮ ಮನಸ್ಸಲ್ಲಿ, ನಿಮ್ಮ ದೃಢತೆ ಅಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. ದೃಢತೆ ಅಂದರೆ ಅಷ್ಟು ಸ್ಟ್ರಾಂಗ್ ಪ್ರವೃತ್ತಿ ನಿಮ್ಮದು. ಆ ಥರ ಇರುವಾಗ ನೀವೇನು ಮಾಡಿದ್ದೀರಾ, ಅದನ್ನೆಲ್ಲ ದಾಟ್ಕೊಂಡು ಸ್ಟಾರ್ ಆಗಿ ಜೀವನ ನಡೆಸ್ತಾ ಇದ್ದೀರಾ ನೀವು. ಇದನ್ನು ಸಹಿಸ್ತಾ ಇಲ್ಲ ಜನ. ಅದನ್ನು ನೀವೇನು ಕಷ್ಟಪಟ್ಟಿದ್ದೀರಾ ಅದ್ರ ಬಗ್ಗೆ ಬಿಟ್ಬಿಟ್ರು. ಆಯಿತಾ? ನೀವೇನು ತೊಂದರೆ ಅನುಭವಿಸಿದ್ರಿ ಜೀವನದಲ್ಲಿ, ಏನೆಲ್ಲ ದಾಟ್ಕೊಂಬಂದಿದ್ದೀರಾ ಇವಾಗ, ಅದ್ರ ಬಗ್ಗೆ ತಲೆನೋವಿಲ್ಲ ಅವ್ರಿಗೆ. ಅವರು ಅದ್ರ ಬಗ್ಗೆ ಕೇರೇ ಮಾಡ್ತಾ ಇಲ್ಲ. ನನ್ನ ಮಕ್ಕಳಿಗೆ ಯಾಕೆ ಈ ಥರ ಇಲ್ಲ, ಸ್ಟಾರ್ ಪೊಸಿಷನ್ ಬರ್ತಿಲ್ಲ, ಅಥವಾ ನನಗೆ ಯಾಕೆ ಈ ಥರ ಸ್ಟಾರ್ ಪೊಸಿಷನ್ ಬರ್ತಿಲ್ಲ, ಅವ್ರಿಗೆ ಹೆಂಗೆ ಬರ್ತಾ ಇದೆ ನೋಡು, ಅವ್ರು ಏನು ಮಾಡದೆ ಈ ಥರ ಇದ್ದಾರೆ, ಏನೂ ಮಾಡಿಲ್ಲ. ನೀವು ಸಿಕ್ಕಾಪಟ್ಟೆ ಮಾಡಿದ್ದೀರಾ. ಆಯಿತಾ? ಟವರ್ ಕಾರ್ಡ್ ಆದಮೇಲೆ ಇದು ಸ್ಟಾರ್ ಕಾರ್ಡ್ ಬರೋದು. ಅಂದರೆ ಅಷ್ಟು ನೊಂದು ಬೆಂದು ಜೀವನದಲ್ಲಿ ಇವಾಗ ಈ ಥರ ಇದ್ದೀರಾ. ಈಗಲೂ ಇದನ್ನೂ ಕೂಡ ಸಹಿಸೋಕ್ಕಾಗ್ತಿಲ್ಲ ಜನಕ್ಕೆ. ಅಂದರೆ ಇದಕ್ಕೆ ಇನ್ನೇನು ಹೇಳೋಕ್ಕಾಗತ್ತೆ ಹೇಳಿ? ಅದನ್ನು ನೋಡಿಕೊಂಡು ನಿಮಗೆ ಈ ವಿಲೈ ಮಾಡ್ತಾ ಇದ್ದಾರೆ ನೋಡಿ, ಈ ವಿಲೈ ಹಾಕ್ತಾ ಇದ್ದಾರೆ ನಿಮ್ಮ ಲೈಫ್ ಮೇಲೆ, ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀರ್ತಾ ಇದ್ದಾರೆ. ಅವರು ಅಸೂಯೆಯಿಂದ ಏನಾದ್ರು ಒಂದೆರಡು ಮಾತು ಹೇಳ್ತಾರಲ್ವಾ, ಹೆಂಗಿದ್ದಾರೆ ನೋಡು ಅಂದ ತಕ್ಷಣ ಸಾಕು ಒಂದು ಕೆಟ್ಟ ದೃಷ್ಟಿ ತಾಕ್ಬಿಡುತ್ತೆ. ಅಂದರೆ ಅಷ್ಟು ಕೆಟ್ಟತನ ತುಂಬಿರುತ್ತೆ, ಅಷ್ಟು ಅಸೂಯೆ ತುಂಬಿರುತ್ತೆ ಜನಗಳ ಮನಸ್ಸಿನಲ್ಲಿ. ಅದಕ್ಕೆ ಹೇಳೋದು ಈ ವಿಲೈ ಅಂತ. ಕೆಟ್ಟ ದೃಷ್ಟಿ ಹಾಕಿದ್ರು ಅಂದರೆ ಮುಗೀತು ಅಂತ. ಆಯಿತಾ? ಸೊ ಆ ಥರ ಆಗಿದೆ ಇಲ್ಲಿ ಒಂದಷ್ಟು ಜನದ ಜೀವನದಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಸರಿನಾ? ಇವಾಗ ಇದು ಇಲ್ಲಿಡ್ತೀನಿ. ಇದು ಮೇಜರ್, ಓಕೆನಾ? ಮೇಜರ್ ಯಾರೆಲ್ಲ ಅಂತ ಇವಾಗ ಇದೆಲ್ಲ ನಡೀತಿರೋದು ನೋಡಿ. ಇಲ್ಲಿ ಇದೆರಡು ಕಾರ್ಡ್ ಬಂದಿರೋದು, ಫಸ್ಟ್ 2 ಬಂದಿರೋದು ನಿಮ್ಮ ಎನಿಮೀಸ್ ಕಾರ್ಡು. ಆಯಿತಾ? ಈಗ ದೇವ್ರು ಯಾವ ಥರ ಕಾರ್ಡ್ಸ್ ಬರುತ್ತೆ ಆ ಥರ ಹೇಳ್ತಾ ಹೋಗಬೇಕಾಗತ್ತೆ. ಸೊ ಇವಾಗ ನೆಕ್ಸ್ಟ್ ಕಾರ್ಡ್ ಇದು ಬಂದಿರೋದು ನಿಮ್ಮ ಎನರ್ಜಿ ತೋರಿಸ್ತಾ ಇದ್ದಾರೆ. ಆಯಿತಾ? ನಿಮ್ಮ ಎನರ್ಜಿ ತೋರಿಸಿ ಅವರು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಹಾಕಿದ್ದಾರೆ ಅಂತ ತೋರಿಸ್ತಿದ್ದಾರೆ. ಇದೆರಡಂತೂ ಆ್ಯಕ್ಚುಯಲ್ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಸರಿನಾ? ಇವಾಗ ನೆಕ್ಸ್ಟು ಬೇರೆ ಡೆಕ್ಕಿಂದ ತೆಗಿತೀನಿ. ಓಕೆನಾ? ಒಂದು ನಿಮಿಷ. ಇನ್ನೇನು ಹೇಳ್ತಾರೆ ಇವ್ರುಗಳ ಬಗ್ಗೆ ಅಂತ ನೋಡೋಣ. ಎಸ್ ಬಾಬಾ, ಎಸ್ ಬಾಬಾ, ವಾಟ್ ಎಲ್ಸ್? ಓಕೆ ನೋಡಿ, 8 ಆಫ್ ಪೆಂಟಕಲ್ಸ್. ಕೆಲಸ ನಡೀತಾನೇ ಇದೆ, ಮಾಡ್ತಾನೆ ಇದ್ದಾರೆ. ನಾನು ಹೇಳಿದೆ ಅಲ್ವಾ, ಎಂಪ್ರೆಸ್ ಅಂದರೆ ತುಂಬ ಒಂಥರ ನರ್ಚರಿಂಗ್ ಕ್ಯಾರೆಕ್ಟರ್ ಅಂತ ಹೇಳಿದೆ ಗೊತ್ತಾ. ಒಂದು ತಾಯಿ ಸ್ಥಾನ ನೀವು ಕೊಟ್ಟಿದ್ದೀರಾ. ಆಯಿತಾ? ಇವರಿಗೆ ಒಂದು ತಾಯಿ ಸ್ಥಾನ ಕೊಟ್ಟಿದ್ದೀರಾ ಅಂತ ತೋರಿಸ್ತಾರೆ. ಎಂಪ್ರೆಸ್ ತಾಯಿಗಿಂತ ಜಾಸ್ತಿ ಕೊಟ್ಟಿದ್ದೀರಾ ಅಂತಲೇ ಹೇಳ್ತಿರೋದು. ಅಂದರೆ ಅಷ್ಟು ನಿಮಗೆ ಅವ್ರ ಮೇಲೆ ನಂಬಿಕೆ ಇತ್ತು ಅಂತ ತೋರಿಸ್ತಾ ಇದ್ದಾರೆ. ಆಯಿತಾ? ಆದರೆ ಇಲ್ಲಿ ನೋಡಿ, ಇದು 9 ಆಫ್ ಪೆಂಟಿಕಲ್ಸ್. ಅವ್ರು ಯಾವ ಥರ ಕೆಲಸ ಮಾಡ್ತಿದ್ದಾರೆ ಅಂದರೆ, ನಿಮಗೇನು ಒಂದು ಇಷ್ಟು ಕೂಡ ಸುಳಿವು ಕೊಟ್ಟಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಸುಳಿವೇ ಕೊಟ್ಟಿಲ್ಲ, ಆ ಥರ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೆಗೆಟಿವಿಟಿ ಮಾಡಿರೋದು ಆ ಥರ ಮಾಡಿದ್ದಾರೆ. 8 ಆಫ್ ಪೆಂಟಿಕಲ್ಸ್ ಮೇ ಬಿ ಇದು 8 ಇಯರ್ಸಿಂದನೂ ನಡೀತಾ ಇರ್ಬೋದು. 8 ಇಯರ್ಸಿಂದನೂ ನಿಮ್ಮ ಮೇಲೆ ಒಂದು
ಹೊಟ್ಟೆ ಕಿಚ್ಚಿತ್ತು ಅಂತಲೂ ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ಇತ್ತೀಚೆಗೆ 3 ವರ್ಷದಿಂದ ತುಂಬ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ, ಆಯಿತಾ. ಇದು ಎಂಪ್ರೆಸ್ ಅಂತ ಬರ್ತಾ ಇದೆ, ಇಲ್ಲಿ ಜೆಂಡರ್ ಬರ್ತಾ ಇರೋದು ಲೇಡಿ ಅಂತ. ಬಟ್ ಇದು ಯಾರು ಇರ್ಬೋದು, ನಿಮ್ಮ ಜೀವನದಲ್ಲಿ ಯಾರು ಇದು ಮಾಡಿದ್ದಾರೆ ನಿಮಗೆ ಗೊತ್ತು, ಓಕೆನಾ. ಸೊ ನೋಡೋಣ ಇನ್ನೇನು ಬರುತ್ತೆ ಅಂತ. ವರ್ಲ್ಡ್ ಕಾರ್ಡ್ ಬಂದಿತ್ತು ನೆಕ್ಸ್ಟು. ಎಸ್ ಬಾಬಾ. ನೋಡಿ ಇದಕ್ಕೆ 2 ಆಫ್ ಕಪ್ಸ್ ಅಂತ ಬರ್ತಾ ಇದೆ. ಇದು ವರ್ಲ್ಡ್ ಕಾರ್ಡ್ ಅಂದರೆ ಕಂಪ್ಲೀಟ್ ಮಾಡಿದ್ವಿ, ನೆಗೆಟಿವಿಟಿ ಕಂಪ್ಲೀಟ್ ಆಯಿತು ಅಂತ ತುಂಬ ಖುಷಿಪಟ್ಟರು ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಆಯಿತು ಅಂತ ನಾ ಹೇಳಿದ್ನಲ್ಲ, ಈ ಥರ ಇದೆ ಇಲ್ಲಿ ಎನರ್ಜಿ ಅಂತ. ಸೊ ಇಲ್ಲಿ ಏನಂತಂದರೆ ಕಪ್ಪಲ್ ಅಂತ ತೋರಿಸ್ತಾ ಇದ್ದಾರೆ. ಸೊ ಇದು ನಿಮ್ಮ ಲೈಫಲ್ಲಿ ಈ ಕಪ್ಪಲ್ ಯಾರು ಇರ್ಬೋದು. ಕಪ್ಪಲ್ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್, ಓಕೆನಾ, ಅಂತಲೇ ತೋರಿಸ್ತಾ ಇದ್ದಾರೆ. 2 ಆಫ್ ಕಪ್ಸ್ ಬಂದಿದೆ. ಆ್ಯಂಡ್ ಇದು ನಿಮ್ಮ ಫ್ಯಾಮಿಲಿಯವರು ಅಂತಲೇ ಹೇಳ್ತಾ ಇದ್ದಾರೆ. ನಿಮ್ಮ ಫ್ಯಾಮಿಲೀಲಿ ಯಾರು ನಿಮ್ಮ ಏನು ನಿಮ್ಮ ಫ್ಯಾಮಿಲಿಯವರು ಜೊತೆಗೆ ಹಸ್ಬೆಂಡ್ ಆ್ಯಂಡ್ ವೈಫೇ ಇದು ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಈ ಥರ ಎಲ್ಲ ಮಾಡಿದ್ದು ಅಂತ ನೋಡೋಣ. ಇದಕ್ಕೇನಾದ್ರು ಆರ್ಕಿಟೈಪ್ ಏನಾದ್ರು ಬರುತ್ತಾ, ಯಾರು ಏನು ಅಂತ ನೋಡೋಣ. ಎಸ್ ಬಾಬಾ. ಪೇಜ್ ಆಫ್ ಕಪ್ಸ್, ಓಕೆ. ಇದೂ ನಿಮ್ಮ ಫ್ಯಾಮಿಲಿಯವ್ರಿಗೆ ನಿಮಗೆ ನಿಮ್ಮ ಮೇಲೆ ಈ ಥರ ಒಂದು ನೆಗೆಟಿವಿಟಿ ಮಾಡಿದ್ದಾರೆ ಅಂತ ತೋರಿಸ್ತಿದ್ದಾರೆ ಇಲ್ಲಿ. ನಿಮ್ಮ ಸ್ಟಾರ್ ಪೊಸಿಷನ್ ನೋಡಿ, ನೀವು ಯಾವ ಥರ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಅದನ್ನು ನೋಡಿ, ನಿಮ್ಮ ಫ್ಯಾಮಿಲಿಲೇ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಫ್ಯಾಮಿಲಿಲಿ ಇದು, ಓಕೆನಾ. ಪೇಜ್ ಆಫ್ ಕಪ್ಸ್ ಅಂತಂದರೆ ನಿಮಗಿಂತ ಚಿಕ್ಕವರು ಅಂತಲೂ ತೋರಿಸ್ತಾ ಇದ್ದಾರೆ, ಓಕೆನಾ. ನಿಮಗಿಂತ ಚಿಕ್ಕವರು ಅಂತಲೂ ತೋರಿಸ್ತಾ ಇದ್ದಾರೆ. ಇದು ಜೆಂಡರ್ ಏನೂ ಇರಲ್ಲ, ಯಾರು ಇರ್ಬೋದು. ಬಟ್ ಫ್ಯಾಮಿಲಿ ಅಂತ ಬಂದಿದೆ ಕಾರ್ಡು. ನೋಡಿ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಅಥವಾ ನೀವು ಫ್ಯಾಮಿಲಿಗಿಂತ ಹೆಚ್ಚು ಅಂತ ಯಾರನ್ನಾರು ಅಂದ್ಕೊಂಡಿದ್ರೆ ಅವರು ಇರ್ಬೋದು. ಬಟ್ ಇಲ್ಲಿ ಬರ್ತಾ ಇರೋದಂತೂ ಫ್ಯಾಮಿಲಿಯವರು ಅಂತ ಬರ್ತಾ ಇದೆ, ಓಕೆನಾ. ಸೊ ಓಕೆ, ಇದಾಯಿತು. ಇನ್ನೂ ಒಂದು ಡೆಕ್ಕಿಂದ ತೆಗಿಯೋಣ, ನೋಡೋಣ ಇನ್ನೇನಾದರೂ ಬರುತ್ತಾ ಅಂತ. ಎಸ್ ಪಾಪಾ. ಎಸ್ ಪಾಪಾ. ಓ ಮೈ ಗಾಡ್, ನೋಡಿ ಇದು ಬೇರೆ ಡೆಕ್ಕಿಂದ ತೆಗೆದಿದ್ದೀನಿ. ಇದು ಸೇಮ್ 8 ಆಫ್ ಪೆಂಟಿಕಲ್ಸ್, 8 ಆಫ್ ಪೆಂಟಿಕಲ್ಸ್. ಇದು 8 ಆಫ್ ಪೆಂಟಿಕಲ್ಸ್, 8 ಆಫ್ ಪೆಂಟಿಕಲ್ಸ್. ಸೊ ನಾ ಹೇಳ್ತೀನಲ್ವಾ, ಇವ್ರೇನು ನೀವು ಯಾರನ್ನ ನಂಬಿದ್ರಿ, ತಾಯಿಗಿಂತ ಜಾಸ್ತಿ ಏನೋ ಥರ ಸ್ಥಾನ ಕೊಟ್ರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ತಾಯಿಗಿಂತ ಜಾಸ್ತಿ ಸ್ಥಾನ ಕೊಟ್ರಿ, ಇವ್ರಿಗೆ ಎಷ್ಟು ನೆಗೆಟಿವಿಟಿ ಮಾಡಿದ್ದಾರೆ ಅಂತಂದರೆ ಓಕೆ. ಸೊ ಇಲ್ಲಿ ಇವರು ಯಾವ ಥರ ಮಾಡಿದ್ರು ಅಂತಂದರೆ, ನಿಮ್ಮ ಏನು ಕೆಲಸ ಇತ್ತು, ಓಕೆ 88 ಅಂತ ನೀವೇನಾದ್ರು ನೋಡ್ತಾ ಇರ್ಬೋದು, ಏಂಜಲ್ ನಂಬರ್ ಇವಾಗ, ಓಕೆನಾ. ನಿಮ್ಮ ಬರ್ತ್ ಮಂತ್ ಆಗಸ್ಟ್ ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಆಗಸ್ಟಲ್ಲಿ ಹುಟ್ಟಿರಬಹುದು ನೀವು, ಅಥವಾ 8th ಯಾವುದಾದ್ರೂ ತಿಂಗಳ 8ನೇ ತಾರೀಕು ಹುಟ್ಟಿರ್ಬೋದು ಅಂತ ಹೇಳ್ತಾ ಇದ್ದಾರೆ. 8 ಸಮಥಿಂಗ್ ಇಂಪಾರ್ಟೆಂಟ್ ಇದೆ ನಿಮ್ಮ ಲೈಫಲ್ಲಿ, ಓಕೆನಾ. 8 ಅಂತ ಇದೆ, ನೀವೇ ಹೇಳಬೇಕು ಏನು ಅಂತ, ಓಕೆ. ಓಕೆ. ಸೊ ಇತ್ತೀಚೆಗೆ ಲಾಸ್ಟ್ ಈಗ 3 ಇಯರ್ಸಿಂದ ಇವರು ತುಂಬ ಮಾಡಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ. ಎಂಪ್ರೆಸ್ ಅಂದರೆ ತಾಯಿಗಿಂತ ನೀವು ದೊಡ್ಡ ಸ್ಥಾನ ಕೊಟ್ರಿ ಇವ್ರಿಗೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ತಾಯಿಗಿಂತ ದೊಡ್ಡ ಸ್ಥಾನ ಕೊಟ್ರಿ ನೀವು. ಬಟ್ ಅವ್ರು ಮಾಡಿರ್ಬೋದಾ ಅನ್ನೋದು ನಿಮಗೆ ಆಶ್ಚರ್ಯ ತರೋ ಥರ ಇದೆ ಇವಾಗ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಈ ಥರ ಮಾಡಿದ್ರ ಇವರು, ಇದು ಯಾರು ಇರ್ಬೋದು. ನಿಮ್ಮ ಲೈಫಲ್ಲಿ ತಾಯಿ ಸ್ಥಾನ ನೀವು ಕೊಟ್ಟಿದ್ದೀರಾ, ಆಯಿತಾ. ತಾಯಿಗಿಂತ ಜಾಸ್ತಿ ಸ್ಥಾನ ಕೊಟ್ಟಿದ್ದೀರಾ ಇವ್ರಿಗೆ. ಎಂಪ್ರೆಸ್ ಅಂತ ಬರ್ತಾ ಇರೋದು, ಅರ್ಥ ಆಯ್ತಾ. ಸೊ ಇಲ್ಲೂ ಮತ್ತೆ ನೋಡಿ ಇದು 8 ಆಫ್ ಪೆಂಟಿಕಲ್ಸ್ ಬಂತು. ಮತ್ತೆ ಬೇರೆ ಡೆಕ್ಕಿಂದ ತೆಗೆದಿದ್ದೀನಿ, ಅದು 8 ಆಫ್ ಪೆಂಟಿಕಲ್ಸ್ ಬರ್ತಿದೆ. ಅಂದರೆ ಭಯಂಕರ ನೆಗೆಟಿವಿಟಿ ಮಾಡಿದ್ದಾರೆ, ಭಯಂಕರ. ಅಂದರೆ ನಿಮ್ಮ ಎಗೇನ್ಸ್ಟ್ ಆಗೇ ಮಾಡಿರೋದು ಇದು ನೆಗೆಟಿವಿಟಿ, ಆಯಿತಾ. ಇದು ಏನು ಮಾಡಿದ್ದಾರೆ, ಇನ್ನೊಂದು ಕಾರ್ಡ್ ತೆಗಿತೀನಿ ರೀ, ನೋಡೋಣ. ಬಾಬಾ ಪ್ಲೀಸ್ ಗೈಡ್, ಏನು ಮಾಡಿದ್ದಾರೆ ಇವರು ಅಂತ ಏನಾದ್ರು ಹೇಳ್ಬೋದಾ? ಯಾವ ಥರ ನೆಗೆಟಿವಿಟಿ ಮಾಡಿದ್ದಾರೆ ಬಾಬಾ? ಪ್ಲೀಸ್ ಗೈಡ್, ಪ್ಲೀಸ್ ಗೈಡ್ ಬಾಬಾ.
ನೋಡಿ, ಕಿಂಗ್ ಆಫ್ ಸೋರ್ಡ್ಸ್. ಓ ಮೈ ಗಾಡ್, ಅಯ್ಯೋ ಭಯಂಕರ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಇಲ್ಲೇನು ಮಾಡಿದ್ದಾರೆ, ತುಂಬ ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಕಿಂಗ್ ಆಫ್ ಸೋರ್ಡ್ಸ್ ಇದು, ಓಕೆನಾ? ಕಿಂಗ್ ಆಫ್ ಸೋರ್ಡ್ಸ್ ಬಂದಿದೆ. ಸೊ ಇಲ್ಲೇನಂದರೆ ಸಿಕ್ಕಾಪಟ್ಟೆ ನೆಗೆಟಿವ್ ಮಾತಾಡಿದ್ದಾರೆ ನಿಮ್ಮ ಬಗ್ಗೆ. ಅಂದರೆ ನೀವು ಬರೀ ಮಾತಲ್ಲ, ನಿಮ್ಮ ಎಗೇನ್ಸ್ಟಾಗಿ ಹೇಗೆ ಅಂದರೆ, ಇವಾಗ ನೀವು ಒಂದು ಒಳ್ಳೆ ಪೊಸಿಷನಲ್ಲೇ ಇದ್ದೀರಾ ನೀವು, ಆಯಿತಾ? ಒಂದು ಬ್ಯೂಟಿಫುಲ್ ಪೊಸಿಷನಲ್ಲೇ ಇದ್ದೀರಾ. ಆ ಪೊಸಿಷನ್ ಮೇಲೂ ಕಣ್ಣಿರ್ಬೋದು, ಅಥವಾ ಅವ್ರಿಗೆ ಏನು ಅಂತಂದರೆ ಲೈಕ್ ಅವ್ರಿಗಿಂತ ನೀವು ಈಗ ತಾಯಿಗಿಂತ ಜಾಸ್ತಿ ಅಂತ ನೀವು ನೋಡಿದ್ದೀರ ಅವ್ರನ್ನ, ಆಯಿತಾ? ಆ ಥರ ಇದ್ದಾಗ ಇಲ್ಲಿ ಹೇಗೆ ಅಂತಂದರೆ, ಅವ್ರು ಯಾವತ್ತಿದ್ರೂ ನಿಮ್ಮ ಕಣ್ಣಿಗೆ ಅವರು ತಾಯಿಗಿಂತ ಜಾಸ್ತಿನೇ. ಬಟ್ ಅವರು ನಿಮ್ಮನ್ನು ಆ ಥರ ಒಂದು ಪ್ರೀತಿ ವಿಶ್ವಾಸದಿಂದ ಒಂದು ಮಗು ಥರ ನೋಡಿಲ್ಲ. ನೀವೇನು ಕೆಲಸ ಮಾಡಿದ್ರೂ ಅದಕ್ಕೊಂದು ಕೊಂಕು ತೆಗಿಯೋದು, ಒಂದು ಏನಾರೋ ಒಂದು ಮಾಡೋದು ಮಾಡಿದ್ದಾರೆ. ಜೊತೆಗೆ ನಿಮ್ಮ ಕೆಲಸದ ಮೇಲೆ ಓಕೆ, ನಿಮ್ಮ ಕೆಲಸದ ಬಗ್ಗೆ ನೀವೇನು ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು. ಸೊ ನಿಮ್ಮ ಕೆಲಸದ ಬಗ್ಗೆ ತುಂಬ ಕೆಟ್ಟ ವಿಚಾರದಲ್ಲಿ ಮಾತಾಡಿದ್ದಾರೆ, ನಿಮ್ಮ ಕೆಲಸದ ಬಗ್ಗೆ ಮಾತಾಡಿದ್ದಾರೆ, ಜನಗಳಿಗೆಲ್ಲ ಹೇಳಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ಅಂದರೆ ಜನಗಳ ಹತ್ರ ನೀವೇನು ಕೆಲಸ ಮಾಡ್ತಾ ಇದ್ದೀರಾ, 8 ಆಫ್ ಪೆಂಟಿಕಲ್ಸು 2 ಸಲ ಬಂತು. ಸೊ ಅದನ್ನೇ ಹೇಳು ಅಂತ ಇದ್ದಾರೆ. ಪ್ಲಸ್ ವರ್ಡ್ಸ್ ಅಂದರೆ ಮಾತು. ಇದ್ರ ಜೊತೆಗೆ ಯಾವ ಥರ ನೆಗೆಟಿವಿಟಿ ಮಾಡಿದ್ದಾರೆ ಅಂತಂದರೆ, ನೀವು ಕಿಂಗ್ ಆಫ್ ಸೋರ್ಡ್ಸ್ ಅಂತಂದರೆ ಇದು ನೀವು ಇನ್ಫ್ಲುಯೆನ್ಸರ್ ಆಗಿರ್ಬೋದು ಅಥವಾ ಸಮಥಿಂಗ್ ಆ ಥರ ಬರ್ತಾ ಇದೆ, ಆಯಿತಾ? ಇದು ನಿಮ್ಮ ಎನರ್ಜಿನೂ ಕೂಡ ನಿಮ್ಮ ಎನರ್ಜಿನೇ ಇದು. ಅಂದರೆ ನೀವು ಒಂಥರ ಒಳ್ಳೆ ಪೊಸಿಷನಲ್ಲಿ ಇದ್ದೀರಾ, ಜೊತೆಗೆ ಒಂದು ಇನ್ಫ್ಲುಯೆನ್ಸರ್ ಥರ ಇದ್ದೀರಾ ನೀವು ಒಂಥರ, ಆಯಿತಾ? ಸೊ ನೀವು ಏನು ಮಾತಾಡ್ತೀರಾ ಅದು ನಿಮ್ಮ ಫ್ಯಾಮಿಲಿಯವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಲೈಕ್ ಏನು ಹೇಳ್ತೀರಾ, ಏನು ಮಾಡ್ತೀರಾ, ಅಂದರೆ ಜೊತೆಗೆ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಅದು ಕೂಡ ತುಂಬ ಒಳ್ಳೆ ಕೆಲಸ ಇದೆ. ಬಟ್ ಆದರೆ ಅವ್ರು ಮಾಡಿರೋದೇನು ಅಂದರೆ ನೆಗೆಟಿವಿಟಿ ಹರಡಿದ್ದಾರೆ. ಯಾವ ಥರ ಅಂತಂದರೆ, ನೀವು ಮಾಡ್ತಾ ಇರೋ ಕೆಲಸ ಎಲ್ಲ ಸರಿಗಿಲ್ಲ, ಏನೋ ಸಮಥಿಂಗ್ ನೆಗೆಟಿವಿಟಿ ಮಾಡ್ತಾ ಇರೋದು. ನೀನು ಅಥವಾ ಯಾರು ನೋಡ್ತಾ ಇದ್ದೀರಾ ನೀವು ಆ ಥರ ಈ ಎಂಪ್ರೆಸ್ ನಿಮ್ಮ ಬಗ್ಗೆ ಎಂಪ್ರೆಸ್ ನಿಮ್ಮ ಬಗ್ಗೆ ಈ ಥರ ನೆಗೆಟಿವಿಟಿ ಹರಡಿದ್ದಾರೆ. ಅಷ್ಟೇ ಅಲ್ಲ, ಓಕೆ, ಅದನ್ನು ಮಾಡಿದಾಗ ಅವರು ಮಾತಾಡೋದು ನಿಮಗೆ ನಿಮ್ಮ ಕೆಲಸ ನೀವೇನು ಮಾಡ್ತಾ ಇದ್ದೀರಾ ಅದನ್ನು ಸ್ಟಾಪ್ ಮಾಡೋಕ್ಕೋಸ್ಕರ ಭಾಳ ಪ್ರಯತ್ನ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಜೊತೆಗೆ ಅವರು ಇದೆಲ್ಲ ಮಾಡುವಾಗ ಅವರಿಗೆ ಅನ್ನಿಸ್ಲೇ ಇಲ್ಲ ನೀವು ಎಷ್ಟು ಪ್ರೀತಿ ವಿಶ್ವಾಸದಿಂದ ಇದ್ದೀರಾ ಅವ್ರ ಬಗ್ಗೆ ಅಂತ. ಅವ್ರಿಗೆ ಏನು ತಲೆಗೆ ಹೋಗಲಿಲ್ಲ ಅದು ಅಂತಿದ್ದಾರೆ. ಅಂದರೆ ಒಂಥರ ನನಗೆ ಇದು ಒಂದು ಸಲ ಒಂಥರ ಡಿಮನಿಕ್ ಫೇಸ್ ಕಾಣಿಸ್ತಾ ಇದೆ, ಒಂದು ಸಲ ಪೊಲೈಟ್ ಫೇಸ್, ಒಂಥರ ಸಾಫ್ಟ್ ಮುಖ ಕಾಣಿಸ್ತಾ ಇದೆ. ಎರಡೆರಡು ಮುಖ ಕಾಣ್ತಾ ಇದೆ ಇಲ್ಲಿ. ಇದೇನಂತಂದರೆ ಅವ್ರದ್ದು ಮುಖ ಎರಡರ ಮುಖ ಇಟ್ಕೊಂಡಿದ್ರು ಅಂತಲೂ ಹೇಳ್ತಾ ಇದ್ದಾರೆ, ಅಂತ. ಜನಗಳ ಮುಂದೆ ಒಂಥರ ಇರೋರು, ನಿಮ್ಮ ಮುಂದೆ ಒಂಥರ ಇರೋರು ನಿಮ್ಮ ಹಿಂದೆ ಬೆನ್ನ ಹಿಂದೆ ಒಂದು ಕೆಲಸ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಇದೇನಂತಂದರೆ ಎರಡು ಮುಖ ಬರ್ತಾ ಇದೆ ಅನ್ನಲ್ಲ. ಸೊ ಆ ಥರ ಜೊತೆಗೆ ಏನು ಹೇಳ್ತಾ ಇದ್ದಾರೆ, ಇದು ಇಲ್ಲಿ ನಿಮ್ಗೆ ಕಾಣಿಸುತ್ತಾ ಬರ್ಡ್ಸ್ಗಳಿದೆ ಇಲ್ಲಿ, ಆಯಿತಾ? ಸೊ ಇದೇನಂತಂದರೆ ಅವ್ರು ಏನೇನೆಲ್ಲ ಮಾಡಿದ್ರು ಅನ್ಯಾಯ ನಿಮಗೆ ಎಗೇನ್ಸ್ಟಾಗಿ ಮಾತು, ಬರೀ ಸುಳ್ಳು ಹರಡಿದ್ದಾರೆ. ಜನಗಳ ಹತ್ರ ಸುಳ್ಳು ಹರಡಿದ್ರು ನಿಮ್ಮ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ. ನೀವೇನು ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು. ಇವಾಗ ಸಪೋಸ್ ನೀವು ಸೋಷಿಯಲ್ ಇದರಲ್ಲಿ ಒಂಥರ ಇನ್ಫ್ಲುಯೆನ್ಸರ್ ಆಗಿರ್ಬೋದು, ಮಾತಾಡ್ತೀರಾ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಜೊತೆಗೆ, ಆಯಿತಾ? ನೈಟ್ ಆಫ್ ಸೋರ್ಸು ಒಂದು ಕಡೆ ಹೇಳಿದ್ನಲ್ಲ, ಸಾಫ್ಟ್ ಫೇಸ್ ಬರ್ತಾ ಇದೆ. ಆ ಸಾಫ್ಟ್ ಫೇಸಲ್ಲಿ ನನಗೊಂಥರ ಏಂಜಲಿಕ್ ಫೇಸ್ ಬರ್ತಾ ಇದೆ. ಇನ್ನೊಂದು ನಿಮಿಷ ನೋಡಿದ್ರೆ ಮತ್ತೆ ಡೆಮೋನಿಕ್ ಫೇಸ್ ಥರ ಬರ್ತಾ ಇದೆ. ಇದು ನೋಡಿ, ಇದಿದೆ. ಸೊ ಇದಕ್ಕೇನು ಹೇಳ್ತಾರೆ, ಕೋಡ್ ಥರ ಬಂದಿದೆ ನೋಡಿ. ಅದು ಸಡನ್ನಾಗಿ ಮುಖ ಒಂದೊಂದ್ಸಲ ನನಗೆ ಇದು ಡೆಮೋನಿಕ್ ಫೇಸ್ ಥರ ಕಾಣ್ತಿದೆ. ಅಂದರೆ ನಾರ್ಸಿಸಿಸ್ಟಿಕ್ ಥರನೂ ಬರ್ತಾ ಇದೆ ಮುಖ, ಆಯಿತಾ? ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಅನ್ನೋ ಥರ. ಅಂದರೆ ನೀವು ಬರೀ ಅವರನ್ನು ಹೊಗಳ್ಕೊಂಡು ಏನು ಮಾಡ್ಕೊಂಡಿರಬೇಕು ಹಾಗೆ ಇರಬೇಕು ಅನ್ನೋ ಥರ ಇದೆ ಇದು, ಆಯಿತಾ? ಆ ಥರ ಇರಬೇಕು ಅಷ್ಟೇ, ಅವ್ರು ಹೇಳ್ದಂಗೆ ಕೇಳಿಕೊಂಡು ಆ ಥರ ಇದ್ದಿದ್ದು ನೀವು. ಬಟ್ ಇದೇನು ಏನೋ ಒಂದು ನಿಮ್ಮ ಲೈಫಲ್ಲಿ ಚೇಂಜಸ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಚೇಂಜಸ್ ಬಂದಿರೋದಕ್ಕೆ ನೀವು ನಿಮ್ಮ ಬಗ್ಗೆ ಗಮನ ಹರಿಸ್ಕೊಂಡು ನೀವು ಕೆಲಸ ಮಾಡ್ಕೊಂಡು ಮುಂದುವರಿತಾ ಇದ್ದೀರ ಜೀವನದಲ್ಲಿ, ಅರ್ಥ ಆಯ್ತಾ? ಆದರೆ ಇಲ್ಲೇನಾಗಿದೆ, ಅವ್ರಿಗೆ ಅದು ಸಹಿಸೋಕ್ಕಾಗ್ದೇನೆ
ನಿಮ್ಮ ಬೆಳವಣಿಗೆ ಇದು ನೋಡಿ. ನೀವು ಯಾವ ಥರ ಬೆಳೀತಾ ಇದ್ದೀರಾ ಅಂತನಾ, ಅಥವಾ ನೀವು ಯಾವ ಥರ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀರಾ ಜನಗಳಿಗೆ ಅಂತನಾ, ಅಥವಾ ವರ್ಲ್ಡ್ ಕಾರ್ಡ್ ಬಂದಿದೆ, ಪ್ರಪಂಚಕ್ಕೆ ನೀವು ಯಾವ ಥರ ಇನ್ಫ್ಲೂಯೆನ್ಸರ್ ಆಗಿದ್ದೀರಾ ಅಂತನಾ, ಏನೋ ಆ ಥರ ಬರ್ತಾ ಇದೆ ಇದು. ಸೊ ಅದನ್ನು ನೋಡಿ, ಅದನ್ನು ಕಟ್ ಮಾಡೋಕ್ಕೆ ಕಿಂಗ್ ಆಫ್ ಸೋರ್ಡ್ಸು, ಕಟ್ ಮಾಡೋಕ್ಕೆ ಅದನ್ನು ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದ್ರು ಅಂತಲೂ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದ್ರ ಜೊತೆಗೆ ಇಲ್ಲಿ 2 ಬರ್ಡ್ಸ್ ಕಾಣ್ತಾ ಇದೆಯಾ, ಇದು ನಿಮ್ಮ ಆ್ಯನ್ಸಿಸ್ಟರ್ಸ್ ಇಲ್ಲಿ, ಆಯಿತಾ. ಅವ್ರು ಹೇಗೆ ಅಂತಂದರೆ ನನಗೆ ಇಲ್ಲಿ ಕಾಣ್ತಾ ಇರೋದು ನಿಮ್ಮ ಆ್ಯನ್ಸಿಸ್ಟರ್ಸ್ ಬ್ಲೆಸ್ ಮಾಡೋ ಥರ ಕಾಣ್ತಾ ಇದೆ. ಜೊತೆಗೆ ಅವರು ಅವ್ರು ಇದೇನೇನು ನಡೀತಾ ಇತ್ತು ಎಲ್ಲ ಲೆಕ್ಕ ಇಡ್ತಾ ಹೋದರು ಅಂತಲೂ ತೋರಿಸ್ತಾ ಇದ್ದಾರೆ. ಇಲ್ಲಿ ಹೇಗೆ ಈ ಮಗು ಕೂತ್ಕೊಂಡು ಕೆಲಸ ಮಾಡ್ತಾ ಇದೆ, ಆ ಥರ ನೀವು ಕೆಲಸ ಮಾಡ್ತಾ ಇದ್ರಿ, ನಿಮ್ಮ ಪಾಡಿಗೆ ನೀವು ಗಮನ ಹರಿಸಿ ನಿಮ್ಮ ಕೆಲಸದಲ್ಲಿ ನೀವು ಮಗ್ನರಾಗಿ ಕೆಲಸ ಮಾಡಿದ್ದೀರಾ. ಅರ್ಥ ಆಯ್ತಾ. ನೀವೇನೇ ಮಾತು ಇದರಲ್ಲಿ ನೀವು ಸೋಷಿಯಲ್ ಇನ್ಫ್ಲೂಯೆನ್ಸರ್ ಆಗಿದ್ದೀರಾ, ಅಥವಾ ನಿಮ್ಮ ಮಾತು ಜನಗಳಿಗೆ ಇಷ್ಟ ಆಗುತ್ತಾ, ಅದೇನೋ ನೀವೇ ಗೊತ್ತು, ನೀವು ಯಾವ ಪೊಸಿಷನಲ್ಲಿ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ. ಬಟ್ ಅದನ್ನು ಇವರು ಅವರ ಅಡ್ವಾಂಟೇಜಿಗೆ ತಿರುಗಿಸಿ, ಅವ್ರಿಗೆ ಅಡ್ವಾಂಟೇಜ್ ಆಗೋ ಥರ ಈ ಥರ ಮಾಡಿ ಇಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ನಿಮ್ಮ ಬಗ್ಗೆನೇ, ಆಯಿತಾ. ಬಹಳ ನೆಗೆಟಿವಿಟಿ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ನೆಗೆಟಿವಿಟಿ ಮಾಡಿ ಜನಗಳಿಗೆ ನಿಮ್ಮ ಬಗ್ಗೆ ಏನೆಲ್ಲ ಈ ಥರ ನೆಗೆಟಿವಿಟಿ ಹರಡಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಹಿಂಗಿಟ್ರೆ ಸರಿನಾ, ಹೀಗೆ ಇಡ್ಲಾ, ಕಾಣತ್ತಾ. ಈಗ ಇದು ನೋಡೋಣ ಯಾರು ಏನು ಅಂತ. ಎಸ್ ಪಾಪ, ನೋಡಿ, ಕ್ವೀನ್ ಆಫ್ ಪೆಂಟಿಕಲ್ಸ್. ಓಕೆನಾ. ಸೊ ಇದು ಯಾರಿದು ವರ್ಲ್ಡ್ ಮಾಡಿದ್ರು, ಆಯಿತಾ, ಅಂದರೆ 2 ಆಫ್ ಕಪ್ಸ್ ಅಂತ ಬಂತು. ಓಕೆನಾ, ಕರೆಕ್ಟಾ. 2 ಆಫ್ ಕಪ್ಸ್ ಕಪಲ್ ಅಂತ ಹೇಳಿದೆ, ಹಸ್ಬೆಂಡ್ ಆ್ಯಂಡ್ ವೈಫು. ನಿಮ್ಮ ಏಳಿಗೆ ನೋಡಿ ಏನು ಮಾಡಿದ್ರು ಅಂದರೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇದು ನಿಮ್ಮ ಎನರ್ಜಿ ಕಾಣಿಸ್ತಾ ಇದೆ ನನಗೆ. ನಿಮ್ಮ ಎಷ್ಟು ನರ್ಚರಿಂಗ್, ಜೊತೆಗೆ ದುಡ್ಡು ಕಾಸು ವಿಷಯದಲ್ಲಿ ಅಷ್ಟೇ ಜೋಪಾನ ಮಾಡಿ ನೀವೇನು ಕೆಲಸ ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು. ಸೊ ನಿಮ್ಮ ಬೆಳವಣಿಗೆ ದುಡ್ಡಿನ ವಿಷಯದಲ್ಲಿ ಅಂತಲೇ ಹೇಳ್ತಾ ಇದ್ದಾರೆ. ದುಡ್ಡಿನ ವಿಷಯದಲ್ಲಿ ನಿಮ್ಮ ಬೆಳವಣಿಗೆ ನೋಡಿ. ಈ ಇಬ್ಬರು ಕಪಲ್ಸ್ 2 ಆಫ್ ಕಪ್ಸ್ ಬಂದಿರೋದ್ರಿಂದ ಫ್ಯಾಮಿಲಿಯವರೇನೆ ಅಂತ ಹೇಳ್ತಾ ಇದ್ದಾರೆ. ಫ್ಯಾಮಿಲಿಯವರು, ನಿಮ್ಮ ರಿಲೇಟಿವ್ಸಲ್ಲಿ ಯಾರು ನಿಮಗೆ ಗೊತ್ತು, ಯಾರು ಇರ್ಬೋದು ಇದು, ಆಯಿತಾ. ಇದ್ರ ಬಗ್ಗೆ ಎಲ್ಲ ತುಂಬ ಡೀಪ್ ಹೋಗೋದು ಬೇಡ ಇವಾಗ. ಯಾಕೆಂತಂದರೆ ಇವಾಗ ಅದಕ್ಕೆಲ್ಲ ಡೀಪ್ ಹೋಗ್ಬಿಟ್ರೆ ತುಂಬ ಟೈಮ್ ಆಗಿಬಿಡುತ್ತಿದ್ದು. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ಆ್ಯಕ್ಚುಲಿ ಈಗ ವಿಡಿಯೋ ನೋಡಿ, ಈಗ ಬೆಳಗ್ಗೆ ಈ ಥರ ಫೋನ್ ಮಾಡಿದ್ರೆ ನಂದು ಒಂದೊಂದು ಸಲ ಫೋನ್ ಸೈಲೆಂಟಲ್ಲಿರುತ್ತೆ. ಖಂಡಿತ ನಾನು ಪ್ರತಿ ಸಲ ಫೋನ್ ತೊಗೊಳಕ್ಕೆ ಹೋಗೋಲ್ಲ. ಇಲ್ಲ, ನಾನು ಹೀಲಿಂಗ್ ಸೆಷನಲ್ಲಿ ಕೂತಿರ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಾದರೂ ಬೇಕು, ಮೆಸೇಜ್ ಇನ್ಫಾರ್ಮೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಹೀಲಿಂಗ್ ತೊಗೊಳ್ಬೇಕಾ, ಹೀಲಿಂಗ್ ತೊಗೊಳೋದಕ್ಕೆ ಒಂದು ವೀಕ್ಗೆ ಒಂದು ಪ್ರೊಟೆಕ್ಷನ್ ಬೇಕು ಆ ಥರ ಅಂತಂದರೆ 1000 ರೂಪೀಸ್ ಆಗುತ್ತೆ. ಓಕೆ, ಒಬ್ಬರಿಗೆ. ಅದೇ ಥರ ನೀವು ಪರ್ಸನಲ್ ರೀಡಿಂಗ್ ತೊಗೋಬೇಕು ಅಂತಂದರೆ ಅದ್ರದ್ದು ಡೀಟೇಲ್ಸ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಪರ್ಸನಲ್ ರೀಡಿಂಗ್ ತೊಗೊಳ್ಳಿ. ಇವ್ರು ಯಾರು ಏನು ಅಂತ ಫೋನ್ ಮಾಡಿ ಕೇಳಿದ್ರೆ ನನಗೆ ಹೇಳೋಕ್ಕೆ ಬರೋದಿಲ್ಲ, ಹೇಳೋಕ್ಕಾಗಲ್ಲ. ನನಗೆ ಡೀಟೇಲ್ಸ್ ಬೇಕು. ನಾನು ಇದೇ ಥರ ಇವಾಗ ಹೆಂಗೆ ವೀಡಿಯೋ ಮಾಡ್ತಾಯಿದ್ದೀನಿ, ನಾನು ಎನರ್ಜೈಸ್ ಆಗಿ ಕೂತ್ಕೊಂಡು ನೋಡಿದಾಗಲಷ್ಟೇ ನಿಮ್ಮ ಡೀಟೇಲ್ಸ್ ಏನು ಅಂತ ಗೊತ್ತಾಗೋಕ್ಕಾಗೋದು. ಓಕೆನಾ. ಸೊ ಅದಕ್ಕೋಸ್ಕರ ಅದರದ್ದು ಚಾರ್ಜಸ್ ಏನು ಪೇ ಮಾಡಿಬಿಟ್ಟು, ಇಲ್ಲ ಹೀಲಿಂಗ್ ಬೇಕು, ಇಲ್ಲ ರೀಡಿಂಗ್ ಬೇಕು ಅಂತಂದರೆ ನಾನು ಖಂಡಿತ ಇಮಿಡಿಯೇಟ್ ನನಗೆ ಏನು ಡೀಟೇಲ್ಸ್ ಬೇಕು ನಾನು ಕೇಳಿಬಿಟ್ಟು ನಾನು ನಿಮಗೆ ಇದೇನು ಹೀಲಿಂಗ ಅಥವಾ ಮಾಡ್ಬೋದು. ಓಕೆನಾ. ಸೊ ಫೋನ್ ಮಾಡಿದ್ರೆ ನಾನು ಫೋನ್ ಒಂದೊಂದು ಸಲ ತೊಗೊಳ್ಳಲ್ಲ ಅಂತಲ್ಲ. ಯಾಕೆಂತಂದರೆ ನಾನು ಸೈಲೆಂಟಲ್ಲಿರುತ್ತೆ ಫೋನು. ನಾನು ಹೀಲಿಂಗ್ ಸೆಷನಲ್ಲಿ ಇರ್ತೀನಿ, ಇಲ್ಲ ಪರ್ಸನಲ್ ರೀಡಿಂಗ್ ಮಾಡ್ಕೋತಾ ಇರ್ತೀನಿ. ಪಾಪ ಅವರು ದುಡ್ಡು ಕೊಟ್ಟಿರ್ತಾರೆ, ಮಾಡಿ ಕೊಡಬೇಕಲ್ವ ಅವ್ರಿಗೆ. ನಾನು ಫೋನ್ ತೊಗೊಂಡು ಫೋನಲ್ಲಿ ಮಾತಾಡಿಕೊಂಡು ನಾನು ಆ ಥರ ಮಾಡ್ತಾಯಿದ್ರೆ ಅವ್ರಿಗೂ ಹೀಲಿಂಗ್ ಮಾಡ್ತಿರೋರ್ಗು ಕಷ್ಟ ಆಗುತ್ತೆ, ಆಯಿತಾ. ಸೊ ಅಲ್ಲಿ ನಾನು ಖಂಡಿತ ಅವ್ರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಪಾಪ. ಸೊ ಹಾಗಾಗಿ ನಾನು ಫೋನ್ ಒಂದೊಂದು ಸಲ ಇನ್ನು ಯಾವಾಗಲೂ ಸೈಲೆಂಟಲ್ಲಿರುತ್ತೆ. ಯಾವಾಗಲಾದ್ರು ನೋಡಿದಾಗ ನನ್ನ ಫೋನ್ ಬರ್ತಿದೆ ಅಂದರೆ ನಾನು ಫೋನ್ ತೊಗೋತೀನಿ. ಅಕಸ್ಮಾತ್ ನಾನು ತೊಗೊಳ್ಳಿಲ್ಲ ಅಂದರೆ ನಿಮಗೂ ಬೇಜಾರಾಗ್ಬೋದು, ಫೋನ್ ತೊಗೊಳ್ಳಿಲ್ಲ ಅಂತ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಾರು ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ, ಅರ್ಥ ಆಯ್ತಾ. ನಂದು ಒಂದೇ ಫೋನ್ ನಂಬರ್ ಇರೋದು 9980800552 ಅಂತ, ಆಯಿತಾ. ಸೊ ಅದೇ ಒಂದೇ ನಂಬರ್ ಇರೋದು.
ಅದಕ್ಕೆ ಫೋನ್ ಮಾಡಬೇಕು ಅಂತ ಅಲ್ಲ, ಜಸ್ಟ್ ನೀವು ಏನು ಬೇಕು ಡಿಸ್ಕ್ರಿಪ್ಷನಲ್ಲಿ ನೋಡಿ. ನಿಮಗೆ ಗೊತ್ತಿಲ್ಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡೋದು ಅಂತಂದರೆ ಯಾರಿಗಾದ್ರೂ ಕೇಳಿ ಎಲ್ಲಿ ಚೆಕ್ ನೋಡಬೇಕು ಅಂತ. ಜಸ್ಟ್ ಫೋನಲ್ಲೇನೇ ಕೆಳಗಡೆಗೇ ಇರುತ್ತೆ ಡಿಸ್ಕ್ರಿಪ್ಷನ್, ನೋಡಿ ಡೀಟೇಲ್ಸ್ ನೋಡಿ ಸಿಗುತ್ತೆ. ಈಗ ನನ್ನ ಫೋನ್ ನಂಬರ್ ಹೆಂಗೆ ಸಿಗುತ್ತೆ ಅಲ್ಲೇ ಇರುತ್ತೆ ಎಲ್ಲ ಡೀಟೇಲ್ಸು, ಓಕೆನಾ. ಸೊ ಅಲ್ಲಿ ನೋಡಿ ಖಂಡಿತ ಹೀಲಿಂಗ್ ಬೇಕು ಅಂದರೆ ತೊಗೊಳ್ಳಿ, ಇಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ. ಜಸ್ಟ್ ಪೇಮೆಂಟ್ ಮಾಡಿಬಿಟ್ಟು ಪರ್ಸನಲ್ ರೀಡಿಂಗ್ ಅಂತ ಹಾಕಿ ಅಥವಾ ಹೀಲಿಂಗ್ ಅಂತ ಹಾಕಿ, ಓಕೆನಾ. ಓಕೆ. ಸೊ ಇಲ್ಲಿ ಏನಾಗಿದೆ, ಇದು ಸೆಕೆಂಡ್, ಇದು ನಿಮ್ಮ ದುಡ್ಡು ಕಾಸಿನ ಮೇಲೆ ಕಣ್ಣು ಹಾಕಿ ಯಾರೋ ನಿಮ್ಮ ಫ್ಯಾಮಿಲಿಯವರೇನೆ ಅಂತಲೇ ತೋರಿಸ್ತಾ ಇದ್ದಾರೆ. ಸೊ ಇದು ಯಾರು ಅಂತ ನನ್ನ ಕೇಳಬೇಡಿ. ನಾನು ಇಲ್ಲಿ ಆಲ್ಫಾಬೆಟ್ಸು ಇದೆಲ್ಲ ತೆಗಿತಾ ಇಲ್ಲ, ಏಕೆಂದರೆ ನಾನು ಫಸ್ಟ್ ವಿಡಿಯೋಲೇ ಹೇಳ್ದಂಗೆ ಈಗ ಇದು 5th ಎಡಿಷನ್ ಫಿಫ್ತ್ ಪಾರ್ಟ್ ಮಾಡ್ತಾ ಇರೋದು. ಬಟ್ ಫಸ್ಟ್ ಮಾಡಿದಾಗಲೇ ಹೇಳಿದ್ದೆ ನಾನು, ನನ್ನ ಆಲ್ಫಾಬೆಟ್ಸ್ ಎಲ್ಲ ತೆಗಿಯಲ್ಲ ಯಾರು ಏನು ಅಂತ. ಬಿಕಾಸ್ ಇವಾಗ ನೋಡಿ ಪಾಪ ಯಾರು ಇಲ್ಲದೇ ಇರೋದ್ರು ಡೌಟ್ ಬಂದ್ಬಿಡುತ್ತೆ. ಸಂಶಯ ಅನ್ನೋದು ಮನುಷ್ಯನಿಗೆ ತುಂಬ ತಪ್ಪು, ಕೆಟ್ಟದು. ಅದನ್ನು ಹುಟ್ಟಾಕಬಾರ್ದು ನಾವು, ಆಯಿತಾ. ಈ ಥರ ವಿಡಿಯೋ ನೋಡಿಬಿಟ್ಟು ನೀವು ಸಂಶಯಪಟ್ಟು ಅನ್ಯಾಯವಾಗಿ ತೊಂದರೆ ಎಲ್ಲ ಆಗಬಾರ್ದು. ಅದಕ್ಕೋಸ್ಕರ ನಾನು ಖಂಡಿತ ಇವಾಗ ಹಾಕ್ತಾಯಿಲ್ಲ. ಬೇಕು ಅಂತಂದರೆ ನೋಡೋಣ, ಫರ್ದರ್ ಹಾಕಲೇಬೇಕು ಅಂತಂದರೆ ಅದನ್ನು ತೆಗಿತೀನಿ, ಓಕೆನಾ. ಬಟ್ ಈಗ ಆ್ಯಸ್ ಆಫ್ ನೌ ಅದು ಬೇಡ. ಓಕೆ. ಸೊ ಅದೇ ಇಲ್ಲಿ ನಿಮ್ಮ ದುಡ್ಡು ಕಾಸಿನ ಮೇಲೇ ನಿಮಗೆ ಕಣ್ಣು ಹಾಕಿದ್ದಾರೆ ಅಂತ ತೋರಿಸ್ತಾ ಇದ್ದಾರಪ್ಪ, ಓಕೆನಾ. ಸೊ ಯಾರು ಅಂತ ಕೇಳಬೇಡಿ, ಬೇಕು ಅಂದರೆ ಪರ್ಸನಲ್ ರೀಡಿಂಗ್ ತೊಗೋಬೇಕಾಗತ್ತೆ. ಕಪಲ್ಸ್ ಯಾರು ಅಂತಂದರೆ ನನಗೆ ಹೆಂಗೆ ಗೊತ್ತು ನಿಮ್ಮ ಜೀವನದಲ್ಲಿ ಯಾರಿದ್ದಾರೆ ಕಪಲ್ಸ್ ಅಂತ ಅಲ್ವಾ. ಸೊ ನನಗೆ ನಿಮ್ಮ ಡೀಟೇಲ್ಸ್ ಕೊಟ್ಟರೆ ಈ ಥರ ರೀಡಿಂಗ್ ಮಾಡ್ತು ಅಂದರೆ ಇನ್ನೂ ಕ್ಲಿಯರ್ ಆಗುತ್ತೆ, ನಿಮಗೆ ಕ್ಲಿಯರ್ ಆಗುತ್ತೆ ನಾನು ಹೇಳೋದು, ಓಕೆನಾ. ಬಾಬಾ, ಎಸ್ ಬಾಬಾ, ಎಸ್. ನೋಡೋಣ ಇನ್ನೊಂದು ಈ ಸೆಟ್ಟು 7. ಓಹೋ ನೋಡಿ, 7 ಆಫ್ ಸೋರ್ಡ್ಸ್ ಬಂದಿದೆ. ನಾನು ಹೇಳಿದೆ ಅಲ್ವಾ, ನೀವು ಒಂಥರ ಸ್ಟಾರ್ ಪೊಸಿಷನಲ್ಲಿದ್ದೀರಾ ಇವಾಗ, ಆಯಿತಾ. ಸ್ಟಾರ್ ಪೊಸಿಷನ್ನಿಗೆ ಬರೋದು ಅಷ್ಟು ಸುಲಭ ಅಲ್ಲ, ಜನಗಳಿಗೆ ಗೊತ್ತಾಗಲ್ಲ, ಆಯಿತಾ. ನೀವೇನು ಕಷ್ಟಪಟ್ಟಿರ್ತೀರ ಜೀವನದಲ್ಲಿ, ಅಥವಾ ನಿಮ್ಮ ಕಾಣಿಕೆ ಏನಿರುತ್ತೆ, ನೀವೊಂದು ಸ್ಟಾರ್ ಪೊಸಿಷನಲ್ಲಿ ಬಂದು ಇವಾಗ ನಿಂತಿದ್ದೀರಾ ಅಂತಂದರೆ ನಿಮ್ಮ ಜೀವನಕ್ಕೆ ನಿಮ್ಮ ಕಾಣಿಕೆ ಏನಿತ್ತು ಅಂದರೆ ನಿಮ್ಮ ಕಡೆಯಿಂದ ನೀವು ಯಾವ ಥರ ಕಷ್ಟಪಟ್ಟು ಓದಿದ್ರಾ ಅಥವಾ ಏನು ಕೆಲಸ ಮಾಡಿದ್ರೆ ನಿಮಗೆ ಗೊತ್ತು ಅಲ್ವಾ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅವರು, ಆಯಿತಾ. ಎಲ್ಲರೂ ಪೇಜ್ ಆಫ್ ಕಪ್ಸ್ ನಿಮಗಿಂತ ಚಿಕ್ಕವರು ಯಾರು ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಸಿಬ್ಲಿಂಗ್ಸ್ ಇರ್ಬೋದು, ನಿಮಗಿಂತ ಚಿಕ್ಕ ನಿಮ್ಮ ತಮ್ಮ, ತಂಗಿ, ಅಥವಾ ಇದು ಕಸಿನ್ಸ್ ಎಲ್ಲ ಬರಲ್ಲ. ಬಟ್ ಇದು ಪೇಜ್ ಆಫ್ ಕಪ್ಸ್ ಇರೋದು ಫ್ಯಾಮಿಲಿಯವರು ಅಂತಲೇ, ಕಸಿನ್ಸುನ ಅಥವಾ ನಿಮಗೆ ಗೊತ್ತು ಯಾರಿರ್ಬೋದು ಅಂತ. ಸೊ ಆ ಥರ. ಸೊ ಅವ್ರೇನು ಮಾಡಿದ್ದಾರೆ, ನಿಮ್ಮ ಪೊಸಿಷನ್, ನಿಮ್ಮ ಸ್ಟಾರ್ ಪೊಸಿಷನ್ನ ಕಿತ್ಕೋಬೇಕು ಅಂತ 7 ಆಫ್ ಸೋರ್ಡ್ಸ್ ಬಂದುಬಿಟ್ಟಿದೆ. ಕಿತ್ಕೋಬೇಕು, ಮತ್ತು ಸೋರ್ಡ್ಸ್ ಎನರ್ಜಿ ಭಾಳ ಭಯಂಕರ ಚೀಟ್ ಮಾಡ್ತಾ ಇದ್ದಾರೆ, ಚೀಟ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಚಾರಿಯಟ್ ಬಂತಲ್ವಾ, ನೀವು ಯಾವ ರೀತಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಖುಷಿಯಾಗಿ, ಇವಾಗ ಖುಷಿಯಾಗಿ ನಡೀತಾ ಇದೆ ಜೀವನ. ಹೌದು, ನೀವು ಹಾಕಿದ್ದೀರಾ, ಕಷ್ಟಪಟ್ಟಿದ್ದೀರಾ ಲೈಫಲ್ಲಿ, ಇವಾಗೊಂದು ಪೊಸಿಷನ್ಗೆ ಬಂದು ನಿಂತಿದ್ದೀರಪ್ಪ, ಆಯಿತಾ. ಅದನ್ನು ನೋಡಿ ಸಹಿಸಲ್ಲ ಅಂದರೆ ಏನು ಮಾಡೋದು. ಅದಕ್ಕೋಸ್ಕರ ಅದನ್ನು ಕಿತ್ಕೋಬೇಕು ಅಂತ ನಿಮ್ಮ ಬಗ್ಗೆ ಏನೋ ಭಾಳ ನೆಗೆಟಿವಿಟಿ, ನಿಮ್ಮ ಕಣ್ಣು ಹಾಕಿದ್ದಾರೆ ಅಂತ, ಇಲ್ಲಿ ನಿಮ್ಮ ಬಗ್ಗೆ ಒಂದು ಕೆಟ್ಟ ದೃಷ್ಟಿ ಹಾಕಿ ನಿಮ್ಮ ಹೆಂಗೆ ಕಿತ್ಕೋಬೇಕು ನಿಮ್ಮಿಂದ ಇದನ್ನೆಲ್ಲ ಅಂತ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ಓಕೆನಾ. ಅದೇ ನೋಡ್ತಾ ಇದ್ದಾರೆ ನೋಡಿ, ಯಾವ ಥರ ಅಂದರೆ ಕಾಣುತ್ತಾ. ಸೊ ಯಾವ ಥರ ಅಂದರೆ ಏನಿದೆ, ನಿಮ್ಮ ಸಂಪತ್ತೇನಿದೆ, ನೀವು ಸ್ಟಾರ್ ಪೊಸಿಷನ್ಗೆ ಬಂದು ನಿಂತಿದ್ದೀರಾ ಅಲ್ವಾ. ಸೊ ಆ ಥರ ಬಂದ ಮೇಲೆ ಏನಾದ್ರು ಒಂದು ಅರ್ನಿಂಗ್ ಇದ್ದೇ ಇರುತ್ತೆ ನೋಡಿ. ಏನೋ ಒಂದು ಸಂಪಾದಿಸ್ತಿರ್ತೀರ, ಇಲ್ಲ ಒಂದು ಸ್ಥಾನಮಾನ ಇರ್ಬೋದು, ಅಥವಾ ಒಂದು ಆ್ಯಕ್ಚುಲ್ ಸಂಪತ್ತು ಪರ್ಚೇಸ್ ಮಾಡಿರ್ಬೋದು. ನೀವು ಏನಾದ್ರು ಒಂದು ಲ್ಯಾಂಡ್ಸ್ ಆ ಥರ ಮನೆ ಪರ್ಚೇಸ್ ಮಾಡಿರ್ಬೋದು, ದುಡ್ಡು ಕಾಸು ಚೆನ್ನಾಗಿಟ್ಟಿರ್ಬೋದು, ಅಥವಾ ಅದು ಮನೆ ಅಂತಲೇ ಹೇಳ್ತಾ ಇದ್ದಾರೆ, ಓಕೆ. ಆಮೇಲೆ ದುಡ್ಡು ಇದೆಲ್ಲ ಚೆನ್ನಾಗಿಟ್ಟಿರ್ಬೋದು, ಚೆನ್ನಾಗಿ ಎಫ್ ಡಿ ಗಿಫ್ಟಿ ಇಟ್ಟಿರ್ಬೋದು, ಓಕೆ. ಇನ್ನೇನು ಬಾಬಾ, ಜುವೆಲ್ಸ್ ಪರ್ಚೇಸ್ ಮಾಡಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ, ಓಕೆ. ಸೊ ಈ ಥರ ಆದರೆ ಚೆನ್ನಾಗಿದ್ದೀರಾ, ಸ್ಟಾರ್ ಪೊಸಿಷನ್ಗೆ ಬಂದಿದ್ದೀರಾ, ಒಳ್ಳೆ ಪೊಸಿಷನ್ಲಿದ್ದೀರಾ, ಜೀವನ ಚೆನ್ನಾಗಿ ನಡೀತಾ ಇದೆ ಇವಾಗ, ಆಯಿತಾ. ಇದನ್ನು ನೋಡಿ ಯಾರೋ ನಿಮ್ಮ ಸಿಬ್ಲಿಂಗ್ಸ್ ಅಂತಲೇ ಬರ್ತಾ ಇದೆ ಇಲ್ಲಿ, ಪೇಜ್ ಆಫ್ ಕಪ್ಸ್, ಆಯಿತಾ. ನಿಮ್ಮ ಸಿಬ್ಲಿಂಗ್ಸ್ ಅದನ್ನು ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ
ಕಿತ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. 7 ಆಫ್ ಸೋರ್ಸ್ ಬಂದಿದೆ. ಬಟ್ ಇಲ್ಲಿ ಆ್ಯಕ್ಚುಲಾಗಿ ಇದ್ರ ಕಾರ್ಡಲ್ಲಿ ಇಲ್ಲಿ ಜನ ಇರ್ತಾರೆ. ಇಲ್ಲಿ ಒಂದು 4-5 ಹಳ್ಳಿ ಥರ ಬಂದು ಇಲ್ಲೊಂದು 4-5 ಜನ ಕೂತಿರೋ ಥರ ಇರುತ್ತೆ. ಇದರಲ್ಲಿ ತೋರಿಸ್ತಿಲ್ಲ ಇದರಲ್ಲಿ, ಆಯಿತಾ? ಸೊ ಬಟ್ ಆ ಥರ ಇಲ್ಲೂ ಕೂಡ ನಾನು ಹೇಳ್ತಾ ಇರೋದು, ನಿಮ್ಮ ಆ್ಯನ್ಸೆಸ್ಟರ್ಸ್ ಏನಿದ್ದಾರೆ, ನೀವು ನಂಬಿರೋ ದೇವರು, ನೀವು ನಂಬಿರೋ ಗುರುಗಳು ನಿಮ್ಮನ್ನ ಕೈ ಬಿಟ್ಟಿಲ್ಲ, ಖಂಡಿತ ಸೇಫ್ ಗಾರ್ಡ್ ಮಾಡ್ತಾ ಇದ್ದಾರೆ. ನಿಮ್ಮ ಸಂಪತ್ತನ್ನು ನಿಮ್ಮ ಕೈಯಿಂದ ದೂರ ಆಗೋಕ್ಕೆ ಖಂಡಿತ ಬಿಡೋದಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಇವಾಗ ಇಲ್ಲಿ ತನಕ ಇದನ್ನು ನೋಡಿದ್ದೀರಾ, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಂಬ್ತೀನಿ. ಸೊ ಇವಾಗ ನಾನು ಈ ವಿಡಿಯೋ ಶುರುಲೇ ಹೇಳ್ದಂಗೆ ಇದು 5 ಎಪಿಸೋಡ್ಸ್ ಆಯ್ತಪ್ಪ, ಓಕೆನಾ? ಸೊ ನಿಮ್ಮ ಹೇಟರ್ಸ್ ಯಾರ್ಯಾರು ಏನು ಮಾಡಿದ್ರು, ಯಾವ ಥರ ತೊಂದರೆ ಮಾಡಿದ್ದಾರೆ ಅಂತ ಒಂದು ಐಡಿಯಾ ಸಿಕ್ಕಿದೆ. ಇವಾಗ ನೀವೇ ಹೇಳಬೇಕು. ಇವಾಗ ಮತ್ತೆ ನೆಕ್ಸ್ಟಿಂದ ನಾಳೆಯಿಂದ ನಿಮಗೆ ಇನ್ನೂ 1-2 ಎಪಿಸೋಡ್ ಬೇಕಾ ಈ ಥರ, ಅಥವಾ ಹೇಟರ್ಸ್ಗೆ ಏನು ಶಿಕ್ಷೆ ಅಂತ ನೋಡಬೇಕಾ? ಏಕೆಂದರೆ ಹೇಟರ್ಸ್ಗೆ ಏನು ಶಿಕ್ಷೆ ಅದು ಎಷ್ಟು ಎಪಿಸೋಡ್ ಮಾಡೋಕ್ಕಾಗತ್ತೆ ಗೊತ್ತಿಲ್ಲ ನನಗೆ. ಸೊ ನೀವೇ ಹೇಳಬೇಕು ಇವಾಗ, ಓಕೆನಾ? ಇನ್ನೂ ಒಂದು 5 ಎಪಿಸೋಡ್ ಇದನ್ನೇ ಮಾಡು ಅಂದರೆ ಇದನ್ನೇ ಮಾಡೋಣ, ನೋಡ್ತೀರಾ ಅಂದರೆ. ಇಲ್ಲ ನಿಮಗೆ ಹೇಟರ್ಸ್ ಗೆ ಶಿಕ್ಷೆ ಏನು ಅಂತ ನೋಡಬೇಕು ಅಂದರೆ ಅದನ್ನು ನೋಡೋಣ, ಓಕೆನಾ? ಸೊ ಕಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ಕಮೆಂಟ್ ಮಾಡಿ ಹೇಳಿ ತಿಳಿಸಿ, ನೋಡೋಣ ಯಾವ ಥರ ಆಗುತ್ತೆ ಅಂತ. ಮೋಸ್ಟ್ಲಿ ಇನ್ನೊಂದು 2 ಮಾಡ್ಬೋದು ಅಂದ್ಕೊಳ್ತೀನಿ. ಏಕೆಂದರೆ ನಿಮ್ಮ ಕಮೆಂಟ್ಸ್ ಎಲ್ಲ ಬಂದು ನಾನು ನೋಡಿ ಅದು ಕ್ಲಿಯರ್ ಆಗೋ ತನಕ ಟೈಮ್ ಆಗಿಬಿಡುತ್ತೆ. ನೋಡೋಣ. ಓಕೆಪ್ಪ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನೋಡಿದ್ದೀರಾ. ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೇ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸೇರುತ್ತೆ. ಆ್ಯಂಡ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆ? ಹಾಗೆ ನಂದು ಸಂಜೆ 5 o'clock ಹತ್ತಿರ ಇಂಗ್ಲೀಷ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಖಂಡಿತ ಅದನ್ನು ನೋಡಿ ಸಪೋರ್ಟ್ ಮಾಡಬೇಕು, ಓಕೆ? ಥ್ಯಾಂಕ್ ಯು.